ಕಾಕತಾಳಿಯಂತೆ ಬಹಳ ದಿನಗಳಿಂದ ಹಲವಾರು ವಿಚಾರಗಳಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಯ್ತು ಎತ್ತಿನೊಳ್ಳೆದು. ಇವತ್ತು ಕ್ಲಿಯರೆನ್ಸ್ ಆಗಿದೆ. ಸುಮಾರು 270ಕ್ಕಿಂತ ಹೆಚ್ಚಿನ ಎಕರೆ ಫಾರೆಸ್ಟ್ ಕ್ಲಿಯರೆನ್ಸು ಇಲ್ಲಿಯ MOEFನವರು ಕ್ಲಿಯರ್ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಸುದ್ದಿ ಕರ್ನಾಟಕಕ್ಕೆ. ಎರಡನೇದಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಹಿಂದಿನ ನೀರಾವರಿ ಸಚಿವರು, ಈಗಿನ ಸಚಿವರು ಎಲ್ಲರೂ ಸೇರಿ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಮೀಟಿಂಗ್ ಆಗ್ತಾ ಇದೆ. ಒಂದು ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಆಗಿದ್ದರಿಂದ, ಎಲೆಕ್ಷನ್ ಡಿಕ್ಲೇರ್ ಆಗಿದ್ದರಿಂದ ಎರಡೂ ಕ್ಷೇತ್ರಗಳು ಬೈ ಎಲೆಕ್ಷನ್ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಹಲವಾರು ಪ್ರಾಜೆಕ್ಟ್ಗಳು ಅದು ಎಷ್ಟರ ಮಟ್ಟಿಗೆ ನಾವು ಅದನ್ನು ಮಾತಾಡಬೇಕು, ಎಷ್ಟರ ಮಟ್ಟಿಗಿಲ್ಲ ಅನ್ನುವಂಥದ್ದು ಒಂದು ಲೀಗಲ್ ಆ್ಯಂಡ್ ಟೆಕ್ನಿಕಲ್ ಇಶ್ಯೂ ಅಷ್ಟೇ. ಆದರೆ ರಾಜ್ಯದ ಹಿತದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅವುಗಳನ್ನು ಮಾಡೋದು. ನಾನೀಗಾಗಲೇ ಪಾರ್ಲಿಮೆಂಟಲ್ಲಿ ನಾನು ಮಾತಾಡಿದ್ದೆ, ತಾವೆಲ್ಲ ನೋಡಿದ್ದೆ. ಎಲ್ಲ ಯೋಜನೆಗಳ ಬಗ್ಗೆನೂ ಮಾತಾಡಿದ್ದೆ. UKPಯಿಂದ ಹಿಡಿದು ಮೇಕೆದಾಟುವರೆಗೂ, ಕಳಸಾ ಬಂಡೂರಿಯಿಂದ ಹಿಡಿದು ಅಪ್ಪರ್ ಭದ್ರಾವರೆಗೂ ಎಲ್ಲ ಮಾತಾಡಿದ್ದೆ. ಈಗ ಏನು ಸ್ಟೇಟಸ್ ಇದೆ ಅದನ್ನು ರಾಜ್ಯ ಸರ್ಕಾರ ಹೇಳ್ತದೆ. ಆ ಸ್ಟೇಟಸ್ಸನ್ನು ನಿವಾರಣೆ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಾವು ಏನೆಲ್ಲ ಮನವರಿಕೆ ಮಾಡಿಕೊಡ್ಬೇಕು, ಒತ್ತಾಯ ಮಾಡಬೇಕು, ಅವುಗಳನ್ನು ನಾವೆಲ್ಲರೂ ಸೇರಿ ಮಾಡೋದಕ್ಕೆ ಸಿದ್ಧರಿದ್ದೇವೆ. ಮೊದಲು ರಾಜ್ಯ ಸರ್ಕಾರ ಕಂಪ್ಲೈನ್ಸ್ ಏನಿದೆ, ಯಾವುದಾದ್ರೂ ಒಂದು ಯೋಜನೆ ಹಣ ಪಡಬೇಕಾದ್ರೆ ತಂದೆ ಆದಂಥ ಕಂಪ್ಲೈನ್ಸ್ ಇರ್ತದೆ, ರೂಲ್ಸ್ ಇರ್ತದೆ, ಫಾರ್ಮ್ಯಾಟ್ಸ್ಗಳಿರ್ತದೆ. ಅದ್ರ ಸ್ಟೇಟಸ್ ಏನಿದೆ ಅನ್ನೋದನ್ನ ಇವತ್ತು ಅವ್ರು ಹೇಳಿದರೆ ಅದರ ಮೇಲೆ ಮುಂದಿನ ಕ್ರಮಗಳನ್ನು ಎಲ್ಲರೂ ಸೇರಿ ತೆಗೆದುಕೊಳ್ಳೋಕೆ ಸಾಧ್ಯ ಇದೆ. ಸರ್, ಈಗ ಉಪಚುನಾವಣೆ ಡಿಕ್ಲೇರ್ ಆಗಿದೆ, ಅಭ್ಯರ್ಥಿಗಳು ಪೈಪೋಟಿ ಶುರುವಾಗಿದೆ. ಉಪಚುನಾವಣೆ ಇದು ಆಗಿದೆ. ಈಗಾಗಲೇ ಮೊನ್ನೆ ಕೋರ್ ಕಮಿಟಿ ಸೇರಿ ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಬಹುತೇಕವಾಗಿ ನಾಳೆ ನಾಡಿದ್ರಲ್ಲಿ 3 ಜನ ಹೆಸರನ್ನು ಕಳಿಸಿಕೊಡ್ತಾರೆ. ಇನ್ನು ಸಮಯ ಬಾಳಿಲ್ಲ. ಒಂದು 2 ದಿವಸಗಳಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗ್ತದೆ. 3 ಜನರ ಕಳಿಸಿಕೊಡ್ತಾರೆ. Sir, in English, if you can talk to us about the meeting which will be chaired. Yeah, the Deputy CM has called the meeting of all MPs regarding the pending projects of Karnataka in irrigation schemes. There are a lot of issues and a lot of complaints has to be done by the state as well as they have to be considered by the Government of India. We are all very well aware of it. We have handled it earlier also, and I had discussed this in Parliament. Now we're looking into the compliance. Ultimately, we will all together we will solve these problems, because in Karnataka, when it comes to land, water, and language issues, we have been always one. There is no question of government or opposition. We are standing unitedly in the most testing times, and we will stand unitedly. Both state and government clearances what to be done, we will do it together. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.